ಗಾಂಧಿ ವಂಶಸ್ತ್ರ, ಗಾಂಧಿ ಮನೆ ತನಕ ಸಂಬಂಧದ ಇವತ್ತು ತೋರಿಸ್ಲಿಕ್ಕಿಟ್ರ ಈ ದೇಶದ ಜನರಿಗೆ ಮೋಸ ಮಾಡ್ಲಿಕ್ಕೆ ಗಾಂಧಿ ಹೆಸರು ಇಟ್ಕೊಂಡಾರ. ಇದು ನಿಮಗೆ ಗೊತ್ತಿರಲಿ. ಇವ್ರೇನು ತಿಳ್ಕೊಂಡಾರ, ಗಾಂಧಿ ಹೆಸರಂದ್ರೆ ಮೊನ್ನೆ 1ನೇ ತಾರೀಕಿಗೆ ಹೊಸ ವರ್ಷ ಆಚರಣೆ ಆಯ್ತಲ್ಲ, ಬೆಂಗಳೂರಿನಲ್ಲಿ MG ರೋಡ್ ಅಂತೇಳಿ ಮಹಾತ್ಮ ಗಾಂಧಿ ರೋಡ್ ಅದನ್ನು ತಿಳ್ಕೊಂಡಾರ. ರೋಡ್ ಅದನ್ನು ಇಟ್ಟದ್ದು ಭಾಳ ದೊಡ್ಡದಂತೇಳಿ ಗಾಂಧಿ ಹೆಸರಂದ್ರೆ ಒಂದು ರಸ್ತೆಗಿಟ್ಟು ಜನವರಿ 1ನೇ ತಾರೀಕಿಗೆ ಕುಡಿದು ಕುಪ್ಪಳಿಸೋದೇ ಗಾಂಧಿ ಸ್ಮರಣೆ ಅಂತ ತಿಳ್ಕೊಂಡಾರ. ಕಾಂಗ್ರೆಸ್ನವ್ರಿಗೆ ಜ್ಞಾನ ಇರ್ಬೇಕು, ಕನಿಷ್ಠ ಜ್ಞಾನ ಇರಲಾರ್ದವ್ರು ಕಾಂಗ್ರೆಸ್ನವರು. ಗಾಂಧೀಜಿ ಯಾರ ಕಾಲದಲ್ಲಿ ಕಳೆದು ಹೋದರು? ಇಂದಿರಾ ಗಾಂಧಿ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ರಾಜೀವ್ ಗಾಂಧಿ ಅವ್ರ ಕಾಲದಲ್ಲಿ ಕಳೆದು ಹೋದರು. ನಿಮಗೆ ಹೇಳ್ತೇನೆ ಇವತ್ತು ಎಷ್ಟು ಹೆಸರುಗಳನ್ನ ಅವರು ಇಟ್ಕೊಂಡಿದ್ದಾರೆ ಅಂಥೇಳಿ. ಸುಮಾರು 25 ಕರ್ನಾಟಕದಲ್ಲಿ 25 ಸಂಸ್ಥೆಗಳಿಗೆ ಸೋನಿಯಾ, ಇದು ರಾಹುಲ್ ಗಾಂಧಿ, ರಾಜೀವ್ ಗಾಂಧಿ, ಇಂದಿರಾ ಗಾಂಧಿ ಹೆಸರುಗಳನ್ನ ಇಟ್ಟಿದ್ದಾರೆ. ಇದು ಅವರ ಮನಸ್ಥಿತಿ. ನಾವು ನೆನಪಿಟ್ಕೊಳ್ಬೇಕು, ಗಾಂಧೀಜಿ ಅವ್ರನ್ನ ಏನಾದರೂ ಜೀವಂತ ಮಾಡಿದ್ರೆ ನರೇಂದ್ರ ಮೋದಿಜಿಯವ್ರ ಕಾಲದಲ್ಲಿ. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದ್ರೆ, ಸ್ವಚ್ಛ ಭಾರತ್ ಮಿಷನ್ ತೊಗೊಂಡು ಬಂದರು. ಸ್ವಚ್ಛ ಭಾರತ್ ಮಿಷನ್ ಯಾರ ಆಶೆಗೆ ಅನುಗುಣವಾಗ್ಯದು? ಮಹಾತ್ಮ ಗಾಂಧೀಜಿಯವರ ಆಶೆ. ಸ್ವಚ್ಛ ಭಾರತ ಮತ್ತು ಗ್ರಾಮಗಳ ಅಭಿವೃದ್ಧಿ, ಗ್ರಾಮಗಳ ವಿಕಾಸ ಆಗಬೇಕು ಅನ್ನೋದು ಮಹಾತ್ಮ ಗಾಂಧೀಜಿಯವರು. ಮಹಾತ್ಮ ಗಾಂಧೀಜಿಯವರು ಒಂದು ಮಾತನ್ನು ಹೇಳಿದರು ಜೀವಿತ ಕಾಲದಲ್ಲಿ. ನಾವು ಈ ದೇಶಕ್ಕೆ ಸ್ವಾತಂತ್ರ್ಯ ಪಡ್ಕೊಂಡ ಮೇಲೆ ಈ ದೇಶ ಹಳ್ಳಿಗಳ ದೇಶ, ಗ್ರಾಮೀಣ ಜನರಿಂದನೇ ಆಡಳಿತ ನಡಿಬೇಕು. ಗ್ರಾಮ ಸ್ವರಾಜ್ಯ, ರಾಮರಾಜ್ಯದ ಕನಸು ಮಹಾತ್ಮ ಗಾಂಧೀಜಿಯವರು. ಆ ಕನಸನ್ನು ನನಸು ಮಾಡಿದಂಥವರು ನರೇಂದ್ರ ಮೋದಿಯವರು. ನಾನು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದ್ರೆ, ಅವರು ಪ್ರಧಾನಮಂತ್ರಿ ಆಗಿ ಕೆಂಪುಕೋಟೆ ಮೇಲೆ ಪ್ರಮಾಣ ವಚನ ಸ್ವೀಕಾರ ಮಾಡಿದ ದಿವಸ ಹೇಳಿದರು, ಈ ದೇಶದಲ್ಲಿ ದೇವಾಲಯಗಳನ್ನ ಕಟ್ಟೋದಕ್ಕಿಂತಲೂ ಶೌಚಾಲಯಗಳನ್ನ ಕಟ್ಟೋದು ಭಾಳ ಅವಶ್ಯದ ಅಂಥೇಳಿ. ಬರೀ ಭಾಷಣ ಮಾಡಲಿಲ್ಲ, ಒಂದು ಆದೇಶ ಮಾಡಿಬಿಡಲಿಲ್ಲ. ಈಗಾಗಲೇ 13 ಕೋಟಿ ಶೌಚಾಲಯಗಳನ್ನ ದೇಶದಲ್ಲಿ ನಿರ್ಮಾಣ ಮಾಡಿದ್ದಾರೆ. ನಾವೆಲ್ಲ ಹಳ್ಳಿಯಿಂದ ಬಂದವರು. ಹಳ್ಳಿಗೊಂದು 20 ಫೂಟಿನ ರಸ್ತೆ ಇತ್ತಂದ್ರೆ ಎದರ ಬದರ ಹೆಣ್ಮಕ್ಳು ಗಂಡು ಶೌಚಾಲಯಕ್ಕೆ ಕೊಡ್ತಾರೆ, ತಮ್ಗೆ ತೊಗೊಂಡು ಹೋಗಿ ಕೊಡ್ತಾರೆ. ಇಂಥ ಒಂದು ಕೆಟ್ಟ ಪರಿಸ್ಥಿತಿ ದೇಶದಲ್ಲಿತ್ತು. ಇವತ್ತು ಮನೆಗೊಂದು ಶೌಚಾಲಯವನ್ನು ಕಟ್ಟಲಿಕ್ಕೆ ಅನುದಾನ ಕೊಟ್ಟು ದೇಶದಲ್ಲಿ 13 ಕೋಟಿಯಷ್ಟು ಶೌಚಾಲಯಗಳು ನಿರ್ಮಾಣ ಮಾಡಿದ್ದಾರೆ. ಇದು ಮಹಾತ್ಮ ಗಾಂಧೀಜಿಯವ್ರ ಕನಸಿತ್ತು, ಸ್ವಚ್ಛ